ಗದಗದ ಎಚ್.ಕೆ. ಪಾಟೀಲ್ ನೋಡಿ, ಬೆಟಗೇರಿಯಲ್ಲಿ ಇವತ್ತು ಸುಮಾರು 22 ಜನ ನಗರಸಭೆ ಸದಸ್ಯರು ಎಚ್.ಕೆ. ಪಾಟೀಲ್ ಅವರನ್ನ ಮಂತ್ರಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗದಗ ಬೆಟಗೇರಿ ನಗರಸಭೆಯ 22 ಸದಸ್ಯರು ರಾಜೀನಾಮೆ ನೀಡಿದ್ದಾರೆ. ಗದಗ ಜಿಲ್ಲಾಧಿಕಾರಿಗೆ ಸಾಮೂಹಿಕವಾಗಿ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ಶಾಸಕ ಎಚ್.ಕೆ. ಪಾಟೀಲ್ ಅವರ ಬೆಂಬಲಿಗರು ಎಚ್.ಕೆ. ಪಾಟೀಲ್ ಅವರನ್ನ ಮಂತ್ರಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ರಾಜೀನಾಮೆ ಪರ್ವವನ್ನೇ ನಡೆಸುತ್ತಿದ್ದಾರೆ. ಗದಗ ನಗರದ ಹಳೆ ಡಿಸಿ ಕಚೇರಿಯ ಸರ್ಕಲ್ ಬಳಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಮಾನವ ಸರಪಳಿಯನ್ನ ನಿರ್ಮಿಸಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಹೈಕಮಾಂಡ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಎಚ್.ಕೆ. ಪಾಟೀಲ್ಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವ ಆಗ್ರಹವನ್ನ ಮಾಡಿದ್ದಾರೆ. ಶಾಸಕ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಅಭಿಮಾನಿಗಳ ಆಕ್ರೋಶದ ಕಟ್ಟೆ ಒಡೆದಿದೆ. ನೋಡಿ, ನೀವೇನು ಮಾನವ ಸರಪಳಿಯನ್ನ ಗಮನಿಸ್ತಾ ಇದ್ದೀರಲ್ಲ, ಇದು ಗದಗ ನಗರದ ಹಳೆ ಡಿಸಿ ಕಚೇರಿಯ ಸರ್ಕಲ್ನ ಬಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಜೀನಾಮೆ ಪತ್ರವನ್ನ ಕೈಯಲ್ಲಿ ಹಿಡಿದುಕೊಂಡು ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಹೈಕಮಾಂಡ್ನ ನಡೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂದ್ರೆ ಇವರು ಕಾಂಗ್ರೆಸ್ ಪಕ್ಷ ಬೆಂಗಳೂರು ಮೈಸೂರಿಗೆ ಮಂತ್ರಿಗಳು ಮೈಸೂರಿಗೆ ಇಡೀ ಕಾಂಗ್ರೆಸ್ ಪಕ್ಷ ಅಂದ್ರೆ ಬರೀ ಬೆಂಗಳೂರು ಕಾಂಗ್ರೆಸ್ನ ಹಿರಿಯ ಶಾಸಕ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಗದಗನಲ್ಲಿ ಎಚ್.ಕೆ. ಪಾಟೀಲ್ ಅವರ ಬೆಂಬಲಿಗರು ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ನಗರದ ಹಳೆ ಡಿಸಿ ಆಫೀಸ್ ಸರ್ಕಲ್ನಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಎಚ್.ಕೆ. ಪಾಟೀಲ್ ಅವರ ಅಭಿಮಾನಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಈ ಒಂದು ಭಾಗದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಏನು ಡಿಕೆ ಶಿವಕುಮಾರ್ ವಿರುದ್ಧ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಚ್.ಕೆ. ಪಾಟೀಲ್ ಅವರ ಭಾವಚಿತ್ರ ಪ್ರದರ್ಶನ ಮಾಡುವ ಮೂಲಕ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿತ್ತು ಅಂತೇಳಿ. ಯಾಕಂತಂದ್ರೆ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿದ್ರು ಮತ್ತು ಯಾವಾಗ ಕಾಂಗ್ರೆಸ್ ಆಡಳಿತಕ್ಕೆ ಬರುತ್ತೆ ಆ ಸಮಯದಲ್ಲಿ ಎಚ್.ಕೆ. ಪಾಟೀಲ್ ಅವರು ಸಚಿವರಾಗಿದ್ರು. ಅವರು ಸಾಕಷ್ಟು ಖಾತೆಗಳನ್ನು ಕೂಡ ನಿಭಾಯಿಸಿದ್ರು. ಅಷ್ಟು ಅನುಭವವಿರುವಂತಹ ಶಾಸಕರಿಗೆ ಈ ಬಾರಿ ಏನು ಸಚಿವ ಸ್ಥಾನ ಕೈ ತಪ್ಪಿರುವುದರಿಂದ ಸಾಕಷ್ಟು ಆಕ್ರೋಶ ಕೂಡ ಅವ್ಯಕ್ತವಾಗಿರುವಂತದ್ದು. ಹೀಗಾಗಿ ಏನು ಗದಗ್ನಲ್ಲಿ ಈ ಬಾರಿ ಇಬ್ರು ಏನು ಶಾಸಕರು ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳಿದ್ರು. ಒಂದ್ ಕಡೆ ಗದಗ ವಿಧಾನಸಭಾ ಕ್ಷೇತ್ರದ ಎಚ್.ಕೆ. ಪಾಟೀಲ್ ಆಗಿರ್ಬೋದು ಮತ್ತು ರೋಣ ಕ್ಷೇತ್ರದ ಶಾಸಕರಾದಂತಹ ಜಿ.ಎಸ್. ಪಾಟೀಲ್ ಅವರು. ಆದ್ರೆ ಜಿ.ಎಸ್. ಪಾಟೀಲ್ ಅವರಿಗೆ ಸ್ಪೀಕರ್ ಸ್ಥಾನ ಕೊಟ್ಟಿದ್ದಾರೆ. ಗದಗ ಜಿಲ್ಲೆಗೆ ಯಾವುದೇ ರೀತಿಯಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ನಾಯಕರು ಅಂದ್ರೆ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕಾಗಿತ್ತು ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಏನು ಕಾರ್ಯಕರ್ತರಿದ್ರೆ ಅವರನ್ನ ಮಾತಾಡ್ಸೋಣ. ಸರ್, ಹಿರಿಯ ಶಾಸಕರಿದ್ರು, ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್? ಅವರು ಹಿರಿಯ ಸಚಿವರು ಈ ಗದಗ ಜಿಲ್ಲೆಗೆ ಅಷ್ಟೇ ಅಲ್ಲ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದೊಳಗ ಅತ್ಯಂತ ಶುದ್ಧ ರಾಜಕಾರಣಿ. ಸಾಮಾನ್ಯ ಜನರಿಗೂ ಸಹ ಸಾಕಷ್ಟು ಅವರು ಅನುಕೂಲ ಮಾಡಿಕೊಟ್ರ, ಇದನ್ನ ಮಾಡ್ರ. ಇಂಥ ಧೀಮಂತ ರಾಜಕಾರಣಿಯನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಗಲಿ ಅಥವಾ ಇಲ್ಲಿ ಮುಖ್ಯಮಂತ್ರಿಗಳು ಅವರನ್ನ ವಿಶೇಷವಾಗಿ ಅವರನ್ನ ಸಚಿವ ಸಂಪುಟದೊಳಗೆ ಸೇರಿಸಿಕೋಬೇಕಾಗಿತ್ತು. ಅವ್ರನ್ನ ಸೇರಿಸಿಕೊಳ್ಳಾರದು ಬಹಳ ದುರ್ದೈವದ ಸಂಗತಿ. ಇನ್ನು ಇವತ್ತೇನೈತಿ, ನಾವು ಅವರ ಅಭಿಮಾನಿಗಳ ಅಷ್ಟೇ ಸೇರ್ಕಟ್ಟ ಇವತ್ತ ಅತಿ ದಿಢೀರ್ನೆ ಆಗಿರೋದ್ರಿಂದ ಸ್ವಲ್ಪ ಜನ ಸೇರಿ ಇಲ್ಲಿ ನಾವು ಹೋರಾಟ ಮಾಡಕತ್ತೀವಿ. ಶೀಘ್ರದೊಳಗೆ ನಮ್ಮ ಹೋರಾಟವನ್ನು ಪರಿಗಣಿಸಿ ಹೈಕಮಾಂಡ್ ಆಗಲಿ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬ್ ಅವರಿಗೆ ನಾವು ಕಳಕಳಿಯ ಮನವಿ ಮಾಡ್ತೀವಿ. ಅವರಿಗೆ ಶೀಘ್ರದೊಳಗೆ ಸಚಿವ ಸ್ಥಾನ ಕೊಟ್ಟು ಅವರಿಂದ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ರಾಜ್ಯದ ಜನತೆಗೆ ಸಿಗುವಂತಾಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ಮುಂದೆ ಇದಕ್ಕಿದ್ರೆ ಉಗ್ರ ಹೋರಾಟ ಇರುತ್ತೆ, ಏನಿರುತ್ತೆ ನಿಮ್ಮದು? ನಮ್ಮ ಸಾಹೇಬರು ಅವರು ಪಕ್ಷನಿಷ್ಠರು, ಅವ್ರ ಪಕ್ಷ ಹೆಂಗ್ ಹೇಳುತ್ತಾ ಹಂಗೆ ಹೇಳ್ತಾರ. ಆದ್ರೆ ನಾವು ಅವ್ರ ಅಭಿಮಾನಿಗಳೈತಲ್ಲ, ಸಾಹೇಬರು ಮಾತಾಡೋದಿಲ್ಲ ಅಂತ ನಾವು ಸುಮ್ಕೊಂಡ್ರಂಗಿಲ್ಲ. ಯಾಕಂದ್ರೆ ಸಾಹೇಬರು ಏನ್ ಅಭಿವೃದ್ಧಿ ಕಾರ್ಯ ಮಾಡ್ಯಾರ, ಏನ್ ಮಾಡ್ಯಾರ ಈ ಗದಗ ಜಿಲ್ಲೆಯ ಜನರಿಗೆ ಗೊತ್ತೈತಿ. ಅದಕ್ಕೆ ಆ ನಿಟ್ಟಿನೊಳಗೆ ನಾವು ಇನ್ನೂ ನಮ್ಮ ಪಕ್ಷದ ಎಲ್ಲಾ ಹಿರಿಯರನ್ನ, ಎಲ್ಲಾ ನಾಯಕರನ್ನ ಅವರೆಲ್ಲ ಸಾಮೂಹಿಕ ರಾಜೀನಾಮೆ ಕೊಡೋದ್ರೊಳಗೆ ವಿಚಾರ ಮಾಡಕತ್ತಾರ. ಅವರೆಲ್ಲ ವಿಚಾರ ಮಾಡೋದ್ರೊಳಗ ನಗರಸಭೆ ಆಗಿರ್ಬೋದು, ಸ್ಥಳೀಯ ಸಂಸ್ಥೆ ಚುನಾವಣೆ ಏನು ಜನಪ್ರತಿನಿಧಿ ಎಲ್ಲರೂ ರಾಜೀನಾಮೆ ಕೊಡ್ತೀರಿ? ಇಲ್ಲ, ಅದು ಏನೈತಿ, ನಾವು ಹಿರಿಯರ ಜೊತೆ ಏನೈತಿ, ನಾವು ಈಗ ನಿನ್ನೆ ರಾತ್ರಿ ದಿಢೀರ್ನೆ ಆಗಿ ಅದನ್ನ ಡಿಸೈಡ್ ಮಾಡಿದ್ದು. ಇವತ್ತು ನಾವು ಎಷ್ಟು ಜನ ಅಭಿಮಾನಿಗಳು ಅಷ್ಟೇ ಸೇರಿ ಮಾಡತ್ತೀವಿ. ಈ ಮುಂದಿನ ದಿನಮಾನ ಸಚಿವ ಸ್ಥಾನ ಕೊಡದೇ ಇದ್ರೆ ಇನ್ನೂ ಉಗ್ರ ರೀತಿ ಒಳಗೆ ಎಲ್ಲಾ ಜನಪ್ರತಿನಿಧಿಗಳಿಂದ ಚರ್ಚಿಸಿ ಹೋರಾಟ ಮತ್ತೆ ನಿರ್ಣಯ ಮಾಡ್ತೀವಿ.
ಒಟ್ಟಾರೆ ಹೇಳಬೇಕಂತಂದ್ರೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಎಚ್ ಕೆ ಪಾಟೀಲ್ ಅವರ ಅಭಿಮಾನಿಗಳು ಕೆಂಡವಾಗಿ ಕುದಿಯುತ್ತಿದ್ದಾರೆ. ನಮಗೆ ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಆದರೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ನ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆ ಕೊಡ್ತೇವೆ ಮತ್ತು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.